ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬೈರೇಗೌಡರು ಏನು ಸುಮಾರು 21 ಎಕರೆ 16 ಗುಂಟೆ ದಾಖಲೆ ಸೃಷ್ಟಿ ಮಾಡಿ ಅವ್ರಿಗೆ ಖಾತೆ ಮಾಡಿಕೊಂಡಿದ್ರು. ನಾವು ಒಂದು 25 ದಿವಸ ಹಿಂದೆ ಇದೇ ತಾಲೂಕು ಕಚೇರಿ ಮುಂದೆ ಅದಕ್ಕೆ ಕಾವಲು ಕೂತ್ಕೊಳ್ಳೋ ಮುಖಾಂತರ ಧರಣಿ ಮಾಡಿ ಮಾನ್ಯ AC ಮೇಡಮ್ನವ್ರಿಗೆ ಮನವಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ಈ ದಾಖಲೆ ಸೃಷ್ಟಿ ಮಾಡಿದ್ರು ಅಂತ. 46ರಲ್ಲಿ 1 ಎಕರೆ, 47ರಲ್ಲಿ 20 ಎಕರೆ 16 ಗುಂಟೆ. ಕೋಲಾರ ನರಸಾಪುರ ಹೋಬಳಿ ಗರ್ಡನ್ಪಳ್ಳಿ ಅನ್ನೋ ಒಂದು ಅವರ ಗ್ರಾಮದಲ್ಲಿ ನಾವೇನು ಆರೋಪ ಮಾಡಿದ್ವಿ, ತನಿಖೆ ಆಗಬೇಕು, ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕಂತ ಸಾಕಷ್ಟು ಚರ್ಚೆ ಆಯಿತು. ನಿಮ್ಮ ಮಾಧ್ಯಮಗಳಲ್ಲಿ ಕೂಡ ಬಂತು. ಆದ್ರೆ ಕೂಡ ಅದಕ್ಕೆ ಇದುವರೆಗೂ ಅವರು ಉತ್ತರ ಕೊಟ್ಟಿಲ್ಲ. ಅವ್ರ ಉತ್ತರ ಒಂದೇ ಇತ್ತು, ಮೈಸೂರು ಮಹಾರಾಜರು ಕೊಟ್ಟಿದ್ರು ಲೀಸ್ಗೆ, ತದನಂತರ ನಾವು ಅದು ಕ್ರಯ ಮಾಡ್ಕೊಂಡ್ರಿ ಅಂತ. ಅದರಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ನೀವು ಸ್ಕ್ಯಾನ್ ಮಾಡಿ ಪೇಪರ್ಸ್ ತಗೊಂಡ್ರೆ ಕೂಡ ನಿಮ್ಮ ಮಾಧ್ಯಮದಲ್ಲಿ ಸಿಗ್ತದೆ. ಮೋಸ್ಟ್ಲಿ ಈಗಾಗಲೇ ಇರಬೇಕು, ಒಂದಷ್ಟು ಜನಕ್ಕೆ ನಾವು ಶೇರು ಮಾಡಿದ್ವಿ ಅದನ್ನು. ಗೋಮಾಳ ಅಂತಿದೆ, ಸ್ಮಶಾನ ಅಂತಿದೆ, ಕೆರೆ ಅಂತಿದೆ. ಕೆರೆನ ಸ್ಮಶಾನನ ಯಾವ ರೀತಿ ಅವ್ರು ಮಾಡ್ಕೊಂಡ್ರು ನನಗೆ ಗೊತ್ತಿಲ್ಲ, ಅವರು ಯಾವ ರೀತಿ ಮಾಡ್ಕೊಂಡ್ರು ಅಂತ. ನಮಗೆ ಅದ್ರ ಬಗ್ಗೆ ಅನುಮಾನ ಇದೆ. ಅದ್ರ ಬಗ್ಗೆ ಕೂಲಂಕಷವಾಗಿ ತನಿಖೆ ಆಗಬೇಕು. ತನಿಖೆ ಮುಖಾಂತರ ಅವರು ತಿದ್ದಿದಾರ, ಬೇರೆಯವ್ರ ಕೈಯಲ್ಲಿ ಅವ್ರ ಹೆಸರು ಮಾಡಿಸ್ಕೊಂಡಿದಾರ, ಯಾರ ಅಧಿಕಾರಿ ಶಾಮೀಲಾಗಿದ್ದಾರೆ, ಇದ್ರ ಬಗ್ಗೆ ಉತ್ತರ ಈಗಾಗಲೇ ಕೊಡಬೇಕಾಯ್ತು. ಅವ್ರಿಗೆ ಒಂದು ವಾಕ್ಯದಲ್ಲಿ ಸೆಷನ್ ಅಲ್ಲಿ ಕೊಟ್ಬಿಟ್ರು, ಇದು 273 ಎಕರೆ ನಮ್ಮ ತಾತನ ಆಸ್ತಿ, ಮೈಸೂರು ಮಹಾರಾಜರು ಕೊಟ್ಟಿದ್ರು, ತದನಂತರ ಅದು ನಾವು ಲೀಸ್ ಪೀರಿಯಡ್ ಆದ್ಮೇಲೆ ನಾವು ಕ್ರಯ ಮಾಡ್ಕೊಂಡ್ರಿ ಅಂತಾರೆ. ಇದುವರೆಗೂ ಕ್ರಯ ಪತ್ರ ತೋರಿಸಿಲ್ಲ ಮಾಧ್ಯಮದವ್ರಿಗೆ. ಮತ್ತೆ ಇವಾಗ ಕೂಡ ಸ್ಪಷ್ಟವಾಗಿ ನೀವು ಕರ್ದ ಕಾಪಿ ಅಂತ ಬರ್ತದೆ, ಮೂಲ RRIL ಮತ್ತೆ ಕರ್ದ ಕಾಪಿ ಅಂತ ಬರ್ತದೆ. ಅದ್ರಲ್ಲಿ ತೆಗೆದು ನೋಡಿದ್ರೆ ನಿಮ್ಗೆ ಇವಾಗೂ ಗೊತ್ತಾಗುತ್ತೆ. ನಮ್ಗೆ ಬೇಕಾದ ಸಾಕಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ. ಆ ಕಾರಣಕ್ಕೆ ಇವಾಗ ನಾವು ಅವ್ರು ಮಾಡ್ಕೊಂಡಿದ್ದಾರೋ ಮಾಡ್ಕೊಂಡಿಲ್ವೋ ಅದು ನಮ್ಗೆ ಗೊತ್ತಿಲ್ಲ. ತನಿಖೆ ಆಗಬೇಕು. ಒಬ್ಬ ರಾಜ್ಯ ಖಾತೆ ಕಂದಾಯ ಸಚಿವರಾಗಿ ಇವತ್ತು ಎಷ್ಟೋ ಗೋಮಾಳನ್ನ ಉಳಿಸ್ತೀನಿ, ಬಡವರು ಜಮೀನು ಬಿಡಿಸ್ಕೊಡ್ತೀನಿ, ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಅವ್ರನ್ನೆಲ್ಲ ನಾನು ತೆರವುಗೊಳಿಸಿ ಯಾರು ರೈತರಿಗೆ ಹೋಗ್ಬೇಕೋ ಅವ್ರಿಗೆ ಬಿಡುಗಡೆ ಮಾಡಿಸ್ತೀನಿ ಅಂತ ಅವರು ಎಲ್ಲ ರೀತಿ ಹೇಳ್ತಾರೆ. ಮಿಸ್ಟರ್ ಕ್ಲೀನ್ ಅಂತ ಕೂಡ ಇದ್ದಾರೆ. ನನಗೂ ಒಂದಷ್ಟು ವಾಟ್ಸಪ್ಗಳಲ್ಲಿ ಫೇಸ್ಬುಕ್ನಲ್ಲಿ ಟ್ರೋಲು ಮಾಡಿದ್ರು, ನೀವು ವಿನಾಕಾರಣ ಬಿಜೆಪಿಯವರು ಇದನ್ನ ಇಶ್ಯೂ ಮಾಡ್ತಾ ಇದ್ದೀರಿ, ಅವ್ರು ತುಂಬಾ ಕ್ಲೀನ್ ಚಿಟ್ ಅಂತ. ಈಗಾಗಲೇ ಆ ಕ್ಲೀನ್ ಚಿಟ್ ಆಗಿದ್ರೆ ಅವರು ಎನ್ಕ್ವೈರಿ ಎದುರಿಸಬೇಕಾಯ್ತು, ಮತ್ತೆ ಆ ಜಾಗಕ್ಕೆ ಬರಬೇಕಾಯ್ತು. ಅದು ಮಾಡ್ತಾ ಇಲ್ಲ ಅವರು. ಸುಮ್ಮನೆ ಯಾರೋ ಅವ್ರ ಬಟ್ಟಂಗಿಗಳ ಕೈಯಲ್ಲಿ ಫೇಸ್ಬುಕ್ ಅಲ್ಲಿ ಅವ್ರು ನಿರಪರಾಧಿ, ಕ್ಲೀನ್ ಚಿಟ್ ಅದು ಇದು ಅದು ಆಗಲ್ಲ. ಇವತ್ತೊಂದು ತನಿಖೆ ಅಂತ ಮಾಡಿ ರಾಜೀನಾಮೆ ಕೊಡಬೇಕು. ಫಸ್ಟ್ ಆಫ್ ಆಲ್ ತನಿಖೆ ಆಗಬೇಕು. ಅದು ಮಾಡಬೇಕಂತ ನಾವು AC ಮೇಡಮ್ ಅವರು ಕೊಟ್ಟಾಗ AC ಮೇಡಮ್ ಅವರು ಅವತ್ತು ನಮ್ಮ ಹತ್ರ ಮನವಿ ತಗೊಂಡ್ರಷ್ಟು ಅದಕ್ಕೆ ನಮ್ಗೆ ಇನ್ನೂ ಉತ್ತರ ಕೂಡ ಬಂದಿಲ್ಲ. ಆದ ಕಾರಣ ನಮಗೆ ರಾಜ್ಯ ಸರ್ಕಾರದ ಯಾವುದೇ ತನಿಖಾ ಸಂಸ್ಥೆಗಳ ಮೇಲೆ ಅಷ್ಟು ಇದಿಲ್ಲ. ಅದಕ್ಕೆ ಮಾನ್ಯ ಲೋಕಾಯುಕ್ತ ಇವತ್ತು SP ಅವರಿಗೆ ಇವತ್ತು ಒಂದು ನಮ್ಮ ವಿಜಯ್ ಕುಮಾರ್ ಅವರು ಮತ್ತೆ ನಮ್ಮ ಸಾಮಾ ಅನಿಲ್ ಬಾಬು ಅವರು ಇಬ್ಬರು ಸೇರಿ ಒಂದು ಏನು ಕಂಪ್ಲೇಂಟ್ ಅಂತ ಮಾಡಿ ಅವರು ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ಇದ್ರಲ್ಲಿ ತಪ್ಪು ಎಸಗಿದ್ದಾರೆ ಅಥವಾ ಅವ್ರಿಗೆ ಲೀಗಲ್ ಆಗಿದೆಯಾ, ಲೀಗಲ್ ಆಗಿದ್ರೆ ನ್ಯಾಯಯುತವಾಗಿದ್ರೆ ಯಾವ ರೀತಿ ಅವ್ರು ಮಾಡಿಕೊಟ್ರು, ಯಾರು ಆ ವ್ಯಕ್ತಿ ಯಾರು, ಯಾವ ರೀತಿ ಅವ್ರಿಗೆ ಅಷ್ಟು ಎಕರೆ ಬಂತು, ಮತ್ತೆ ಯಾಕೆ ಈಗ ಕೂಡ ಅದು ಗರ್ದ ಕಾಪಿಯಲ್ಲಿ ಗೋಮಾಳ ಸ್ಮಶಾನ ಅಂತ ತೋರಿಸ್ತಾ ಇದೆ, ಯಾಕೆ ಅವ್ರ ಹೆಸರು ಬರ್ತಾ ಇಲ್ಲ, ಅದಕ್ಕೆ ಉತ್ತರ ಕೊಡಬೇಕು. ತನಿಖೆ ಆಗಬೇಕು. ತನಿಖೆ ಆಗ್ಬೇಕಂದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೇಕಂದ್ರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು. ಈ ಕೂಡಲೇ ಸಿದ್ದರಾಮಯ್ಯನವರು ಮತ್ತೆ ಮಾನ್ಯ DK ಶಿವಕುಮಾರ್ ಇದನ್ನ ತಮ್ಮ ಏನು ಪಕ್ಷ ಅಥವಾ ತಮ್ಮ ಸರ್ಕಾರ ಕರೆಕ್ಟಾಗಿ ನ್ಯಾಯಯುತವಾಗಿ ನಡ್ಕೊಂತಾ ಇದೆ ಅಂದ್ರೆ ಅವ್ರು ರಾಜೀನಾಮೆ ಪಡೆದು ಅವ್ರ ತನಿಖೆಗೆ ಒಳಪಡಿಸಬೇಕು. ಮತ್ತೆ ಮಾನ್ಯ ಲೋಕಾಯುಕ್ತವರು ಏನು ದೂರು ಕೊಟ್ಟಿದ್ರಿ ಅದನ್ನ FIR ದಾಖಲೆ ಮಾಡಿ ಅವ್ರನ್ನ ಬಂಧಿಸಬೇಕು. ತನಿಖೆ ಆಗ್ಬೇಕನ್ನೋ ನಮ್ಮ ಒತ್ತಾಯ. ಆ ಕಾರಣಕ್ಕೆ ನಾವು ಇಲ್ಲಿ ಬಂದು ಇವತ್ತು ಲೋಕಾಯುಕ್ತವರಿಗೆ ನಮ್ಮ ಇಬ್ಬರು ನಾಯಕರು ಅದನ್ನ ಕಂಪ್ಲೇಂಟ್ ಮಾಡಿರೋ ಮುಖಾಂತರ ನಾವು ಮನವಿ ಮತ್ತೆ ಕಂಪ್ಲೇಂಟ್ ಸಲ್ಲಿಸಿದ್ವಿ.